ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಕೆಪಿಎಸ್ಸಿ ನೇಮಕಾತಿ ಹಗರಣದ ಕರಾಳ ಮುಖ ಒಂದೊಂದಾಗಿ ಅನಾವರಣವಾಗ್ತಾ ಇದೆ. ಅಕ್ರಮದ ವಿರುದ್ಧ ಎಎಪಿ ಸಮರ ಸಾರಿದೆ. ಸರ್ಕಾರದ ಉನ್ನತ ಅಧಿಕಾರಿಗಳಿಂದಲೇ ಅಕ್ರಮ ನಡೆದಿರೋ ಬಗ್ಗೆ ದಾಖಲೆ ಬಿಡುಗಡೆ ಮಾಡಿದೆ. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಭಾರೀ ಅಕ್ರಮ, ಹಗರಣದ ವಿರುದ್ಧ ಆಮ್ ಆದ್ಮಿ ಸಮರ. ಕೆಪಿಎಸ್ಸಿ ನೇಮಕಾತಿಯಲ್ಲಿ ನಡೆದಿದ್ದ ಹಗರಣಗಳು ಒಂದೊಂದಾಗಿ ಬಯಲಿಗೆ ಬರ್ತಿವೆ. ಸದ್ಯ ಆಮ್ ಆದ್ಮಿ ಪಕ್ಷ ಅಕ್ರಮದ ವಿರುದ್ಧ ಸಮರ ಸಾರಿದೆ. ಸತ್ಯಶೋಧನಾ ಸಮಿತಿ ಪಟ್ಟಿ ಮಾಡಿದ್ದ 484 ಅನರ್ಹ ಅಭ್ಯರ್ಥಿಗಳ ಹೆಸರನ್ನ ಆಪ್ ಸವಿವರದೊಂದಿಗೆ ಬಹಿರಂಗ ಮಾಡಿದೆ. 1998, 99 ಹಾಗೂ 2004ರಲ್ಲಿ ಕೆಎಸ್ ಅಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ಆರೋಪದ ನಡುವೆಯೂ ವಿವಿಐಪಿಗಳ ಬಳಿ ಉದ್ಯೋಗ ಗಿಟ್ಟಿಸಿಕೊಂಡಿರೋರ ಪಟ್ಟಿ ಇಲ್ಲಿದೆ. ಗೃಹ ಸಚಿವ ಕೆಜೆ ಜಾರ್ಜ್ ಅವರ ಆಪ್ತ ಕಾರ್ಯದರ್ಶಿ ಶಿವಶಂಕರ್ ಎನ್ ಮೀಸಲಾತಿ ದುರುಪಯೋಗ ಹಾಗೂ ಅಂಕಗಳ ಏರುಪೇರಿನ ಮೂಲಕ ಆಯ್ಕೆಯಾಗಿದ್ದಾರೆ. ಜವಳಿ ಸಚಿವ ಚಿಂಚನಸೂರ್ ಅವರ ಆಪ್ತ ಕಾರ್ಯದರ್ಶಿ ಸಾಂಗಾಪುರ್ ಎಂಎಸ್ ಸಂದರ್ಶನದ ಅಂಕವನ್ನ ತಿದ್ದಿರುವ ಆರೋಪ ಎದುರಿಸುತ್ತಿದ್ದಾರೆ. ಸಿಎಂ ಕಚೇರಿಯಲ್ಲಿ ವಿಶೇಷ ಅಧಿಕಾರಿಗಳಾಗಿರುವ ಶ್ರೀಧರ್ ನಾಯಕ್ ಕೆಜೆ ಹಾಗೂ ಎಲಿಶಾ ಆಂಡ್ರೂಸ್ ಅಂಕ ತಿದ್ದುಪಡಿ ಮಾಡಿದ್ದಾರಂತೆ. ಸಚಿವ ಮಹದೇವಪ್ಪ ಅವರ ವಿಶೇಷ ಕರ್ತವ್ಯಾಧಿಕಾರಿ ವಿರೂಪಾಕ್ಷ ಕೆಎಂ ಮೀಸಲಾತಿ ದುರುಪಯೋಗದ ಮೂಲಕ ಅಧಿಕಾರ ಗಿಟ್ಟಿಸಿದ್ದಾರೆ. ಉನ್ನತ ಹುದ್ದೆಯಲ್ಲಿರುವ ಅಧಿಕಾರಿಗಳೇ ಅಕ್ರಮ ಎಸಗಿದ್ರು ಸಿಎಂ ಸಿದ್ದರಾಮಯ್ಯ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಆಪ್ ಮುಖಂಡ ರವಿಕೃಷ್ಣ ರೆಡ್ಡಿ ಆರೋಪಿಸಿದ್ದಾರೆ. 2-3 ಅಭ್ಯರ್ಥಿಗಳು ಆಯ್ಕೆಯಾಗಿರುವಂಥ ಅಧಿಕಾರಿಗಳು ಇವತ್ತು ಮುಖ್ಯಮಂತ್ರಿಯ ಕಚೇರಿಯಲ್ಲಿ ಸಿಎಂಒದಲ್ಲಿ ವಿಶೇಷ ಕರ್ತವ್ಯಾಧಿಕಾರಿಗಳಾಗಿದ್ದಾರೆ. ಗೃಹ ಸಚಿವ ಜಾರ್ಜ್ಗೆ ಒಬ್ಬರು ಅಕ್ರಮವಾಗಿ ಆಯ್ಕೆಯಾಗಿರೋರು ಆಪ್ತ ಕಾರ್ಯದರ್ಶಿ ಆಗಿದ್ದಾರೆ. ಚಿಂಚನಸೂರ್ಗೆ ಆಪ್ತ ಕಾರ್ಯದರ್ಶಿ ಆಗಿದ್ದಾರೆ. ಅನೇಕ ಜನ ನಾವು ಇದರಲ್ಲಿ ಪಟ್ಟಿ ಮಾಡಿದ್ದೀವಿ. ಸುಮಾರು 20 ಜನರಲ್ಲಿ ಇವತ್ತು ಒಬ್ಬ ಮಾಜಿ ನ್ಯಾಯಾಧೀಶರ ಅಳಿಯ ಈ ಪಟ್ಟಿಲಿದ್ದಾರೆ ಅಕ್ರಮವಾಗಿ ಆಯ್ಕೆಯಾಗಿರೋರು. ಒಬ್ಬ ಮಾಜಿ ಹಾಲಿ ಶಾಸಕ ಮತ್ತು ಮಾಜಿ ಸಚಿವರೊಬ್ಬರ ಷಡ್ಕ ಅವರು ಈ ಪಟ್ಟಿನಲ್ಲಿದ್ದಾರೆ. IPS ಆಫೀಸರ್ ಮಗಳು ಸಹ ಈ ಪಟ್ಟಿಯಲ್ಲಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ನೇಮಕಾತಿ ಪ್ರಕ್ರಿಯೆಯಲ್ಲಿ 20% ಅಕ್ರಮ ಕಂಡುಬಂದರೆ ಅದನ್ನು ರದ್ದು ಮಾಡಬೇಕು. ಆದರೆ ಸರ್ಕಾರ ಮಾತ್ರ ಮಗುಮಾಗಿರೋದು ಅವಕಾಶ ವಂಚಿತ ಪ್ರತಿಭೆಗಳನ್ನು ಕೆರಳಿಸಿದೆ. ಸತ್ಯಶೋಧನಾ ಸಮಿತಿ 2014ರ ಜನವರಿ 1ರಂದು ವರದಿ ಸಲ್ಲಿಸಲಿದೆ. ಆದರೂ ಸರ್ಕಾರ ಆರೋಪ ಎದುರಿಸುತ್ತಿರೋ ವ್ಯಕ್ತಿಗಳ ಬಗ್ಗೆ ತುಟಿ ಬಿಚ್ಚಿಲ್ಲ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಮಾಣಿಕ್ಯ ಸಿನಿಮಾ ಸಕ್ಸಸ್ ಖುಷಿಯಲ್ಲಿರೋ ಕಿಚ್ಚ ಸುದೀಪ್ ಸಿನಿಮಾಗೆ ಕೈ ಹಾಕ್ತಾ ಇದ್ದಾರೆ. ತೆಲುಗಿನಲ್ಲಿ ಪವನ್ ಕಲ್ಯಾಣ್ ಆಕ್ಟ್ ಮಾಡಿರೋ ಅತ್ತಾರಿಂಟಿಕಿ ದಾರಿದಿ ಚಿತ್ರವನ್ನ ಕನ್ನಡದಲ್ಲಿ ರಿಮೇಕ್ ಮಾಡ್ತಾ ಇದ್ದಾರೆ. ಈ ಚಿತ್ರಕ್ಕೆ ಸುದೀಪ್ ಅವರದ್ದೇ ನಿರ್ದೇಶನ ಇದೆ. ಅಣ್ಣಯ್ಯ ಚಂದ್ರು ಈ ಚಿತ್ರವನ್ನ ನಿರ್ಮಾಣ ಮಾಡಲಿದ್ದಾರೆ. ಚಿತ್ರತಂಡ ಈಗ ನಾಯಕಿಯ ಹುಡುಕಾಟದಲ್ಲಿ ಬ್ಯುಸಿಯಾಗಿದೆ. ಮುಂದಿನ ಮುಹೂರ್ತ ನೆರವೇರಲಿದೆ. ನಾಳೆ ಸಿನಿ ಪ್ರಿಯರಿಗೆ ಹಬ್ಬ. 3 ವರ್ಷಗಳಿಂದ ಅಭಿಮಾನಿಗಳನ್ನ ತುದಿಗಾಲಲ್ಲಿ ನಿಲ್ಲಿಸಿದ ಕೊಚ್ಚಡಿಯಾನ್ ಚಿತ್ರ ನಾಳೆಗೆ ತೆರೆಗೆ ಅಪ್ಪಳಿಸಲಿದೆ. ಟಾಲಿವುಡ್ನಲ್ಲಿ ಮನಗೆಲ್ಲೋದಕ್ಕೆ ಸಿದ್ಧವಾಗಿದ್ದು, ಬಾಲಿವುಡ್ನಲ್ಲಿ ಹೀರೋ ಪತಿಂ ರಿಲೀಸ್ ಆಗೋದಕ್ಕೆ ರೆಡಿಯಾಗಿದೆ. ಹಾಗಾದ್ರೆ ಈ ಚಿತ್ರಗಳು ಯಾವ ರೀತಿ ರಿಲೀಸ್ಗೆ ಸಿದ್ಧವಾಗಿದೆ ಅನ್ನೋದರ ವರದಿಯನ್ನ ನೋಡ್ತಾ ಇವತ್ತಿನ ನಮ್ಮ ಬೆಂಗಳೂರು ಮುಗಿಸೋಣ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.